ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತಿನ ಒಂದು ವ್ಲಾಗ್ ಏನಪ್ಪ ಅಂತಂದ್ರೆ ಏನೂ ಇಲ್ಲ, ಒಂದು ಸಿಂಪಲ್ ಡೈಲಿ ವ್ಲಾಗ್ ಆಗಿರುತ್ತೆ ಇದು. ನನ್ನ ಒಂದು ದಿನದ ಇಡೀ ದಿನಚರಿ ಅಂತಲೇ ಹೇಳ್ಬೋದು. ನಮ್ಮ ತಂಗಿಯರು ಊರಿಂದ ಬಂದಿದ್ರಲ್ಲ, ಸೊ ಅವ್ರು ಇವತ್ತು ಊರಿಗೆ ವಾಪಸ್ ಹೊಂಟಿದ್ರು. ಯಾಕಂದ್ರೆ ಕಾಲೇಜ್ ಸ್ಟಾರ್ಟ್ ಆಗಿದ್ದು. ಸೊ ನಮ್ಮ ಪೃಥ್ವಿನ ಬಿಟ್ಟು ಹೋಗೋಕೆ ಅವ್ರಿಗೆ ಒಟ್ಟು ಮನಸ್ಸೇ ಇದ್ದಿದ್ದಿಲ್ಲ. ನಮಗೂ ಅಷ್ಟೇ ಅವ್ರನ್ನ ಕಳ್ಸೋಕೆ ಒಟ್ಟು ಮನಸ್ಸೇ ಇದ್ದಿದ್ದಿಲ್ಲ. ಯಾಕಂದ್ರೆ ಟೈಮ್ ಪಾಸ್ ಡೇ ಹೆಂಗೆ ಹೋಗುತ್ತಂತನ ಗೊತ್ತಾಕಿದ್ದಿಲ್ಲ ಅವ್ರಿದ್ದಾಗ. ಸೊ ಅವ್ರು ಹೋಗೋ ತನೂ ನಮ್ಮ ಪೃಥ್ವಿ ಬಾಯ್ 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 ಅಂತ ಮಾಡಾಕತ್ತಿದ್ನ. ಸೊ ಬಾಯ್ ಮಾಡೋ ಸ್ಟೈಲ್ ಅದು ಹಿಂಗೆ ಮಾಡ್ತಿರ್ತಾನೆ. ಸೊ ಬಾಯ್ ಅಂದ್ರೆ ಬಾ ಬಾ ಅಂತಲೂ ಇರಬೇಕು, ಅವ್ರಿಗೆ ಬಾಯ್ ಹೇಳ್ದಂಗೂ ಇರಬೇಕು, ಹಂಗೆ ಬಾಯ್ ಮಾಡ್ತಾನೆ. ಸೊ ಅವರನ್ನು ಕಳಿಸಿದ್ವಿ ನಾವು ಬಾಯ್ ಮಾಡಿ. ಆಮೇಲೆ ಇವತ್ತು ನೀವು ತಮ್ಮನೇಲಿ ನೋಡಿದ್ರಲ್ಲ, ನಾನು ಇವತ್ತು ಅಂಗನವಾಡಿಗೆ ಹೋಗಿದ್ನಿ ಅಂತಂದು. ಸೊ ಅಂಗನವಾಡಿ ಒಳಗೆ ಸ್ವಲ್ಪ ಕೆಲಸ ಇತ್ತು. ಸೊ ಟೀಚರ್ನು ಕಾಲ್ ಮಾಡಿ ಹೇಳಿದರು, ಸ್ವಲ್ಪ ಬರ್ರಿ ಕೆಲಸ ಐತಿ ಅಂತಂದು. ಸೊ ನಾನು ಅಂಗನವಾಡಿಗೆ ಹೋಗಿ ಬರೋಣ ಅಂತಂದು ನನ್ನ ಮಗನ ಮಲಗಿಸಿ ಹೊಂಟಿದ್ನಿ. ಸ್ವಲ್ಪ ರೋಡಿನ ಕೆಲಸ ನಡ್ದೈತಿ, ಅದಕ್ಕೆ ರೋಡ್ ಹಿಂಗಾಗೈತಿ, ಎಲ್ಲ ಕಡಿ ಅದಾವು. ಸೊ ಅಂಗನವಾಡಿ ಶಾಲೆ ಒಳಗೆ ನಾವು ಹೋಗೋ ಅಷ್ಟೊತ್ತಿಗೆ ಟೀಚರ್ ಒಳಗೆ ಏನೋ ಕೆಲಸ ಮಾಡಾಕತ್ತಾರ ಅಂತಂದು ಹುಡುಗರೆಲ್ಲ ಆಟಕ್ಕೆ ಹೋಗ್ಬಿಟ್ಟಿದ್ರು. ನನ್ನ ಹೊರಗೆ ಬಂದು ನೋಡಿದ್ರು ಯಾರೂ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ಅವ್ರನ್ನೆಲ್ಲ ಬೈದು ಒಳಗೆ ಹಾಕಾಕತ್ತಿದ್ರು. ಟೀಚರ್ ಕಡೆ ಬೈಸ್ಕೊಂಡು ನನ್ನ ಕಡೆ ನೋಡಾಕತ್ತಿದ್ರು ಹುಡುಗರು. ಸೊ ಟೀಚರ್ ಪರ್ಮಿಷನ್ ಕೇಳಿ ಒಂದು ವ್ಲಾಗ್ ಮಾಡ್ತೀನಿ, ಎಲ್ಲ ಮಕ್ಕಳನ್ನು ಒಂದು ಸ್ವಲ್ಪ ಕುಂದ್ರಿಸ್ರಿ ಅಂತಂದು ಹೇಳಿದ್ನಿ. ಸೊ ಅವರು ಖುಷಿ ಒಳಗೆ ನಮ್ಮ ಮಕ್ಕಳು ಎಷ್ಟು ಚಂದ ಕುಂದಿರ್ತಾರೆ ನೋಡವಿ, ಸೊ ಒಂದು ಹಾಯ್ ಹೇಳೋರಿಗೆ ಹಾಯ್ ಮಾಡ್ತಾರೆ ನೋಡವ್ರು ಅಂತಂದು ಹೇಳಿದರು. ಸೊ ನೋಡೋಣ ಅಂತಂದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತಂದು ಮಾಡತ್ತಿದ್ನಿ. ಸೊ ಅಲ್ಲಿ ನಿಂತಾರಲ್ಲ ಅವರಿಬ್ರು ಟ್ವಿನ್ಸ್ ಅಂತ, ಅವ್ರೂ ಕರ್ಕೊಂಬಂದು ಕುಂದ್ರಿಸಿದ್ರು ಟೀಚರ್. ಸೊ ನೋಡಿರಿ ಎಷ್ಟು ಚಂದ ನೀಟಾಗಿ ಕುಂದ್ರಿಸ್ಯಾರ. ಸೊ ಎಲ್ಲರದು ಫಸ್ಟ್ ಶಾಲೆ ಅಂದ್ರೆ ಅಂಗನವಾಡಿ ಅಲ್ಲ. ಅಂಗನವಾಡಿ ಒಳಗೆ ನಾವು ಹೋಗೋಕ್ಕೆಲ್ಲ ಅಳತಿದ್ವಿ ಸಣ್ಣವರಿದ್ದಾಗ, ನನಗಿನ್ನೂ ನೆನಪೈತಿ. ನೀವು ಮಾಡಿರಿ, ನೀವು ಟ್ವಿನ್ಸ್ ಮಾಡಿರಿ, ನೀವು ಹಾಯ್ ಮಾಡಮ್ಮ. ಇವತ್ತು ಭಾಳ ಖುಷಿಯಾಗಿತ್ತು ಅಂತಂದು ತಮ್ನೇಲ್ ಒಳಗೆ ಹಾಕಿದ್ನಲ್ಲ ನಿಮಗೆ, ಇದಕ್ಕೆ ನೋಡಿರಿ. ಸೊ ಅವರೆಲ್ಲ ಎಷ್ಟು ಚಂದ ಹಾಯ್ ಮಾಡತ್ತಿದ್ರು ನನ್ನ ಜೊತೆ. ಸೊ ನಂಗಂತೂ ಭಾಳ ಖುಷಿ ಆಯ್ತು, ನನ್ನ ಬ್ಲಾಗಿಗೆ ಎಲ್ಲರೂ ಕೋಆಪ್ರೇಟ್ ಮಾಡಾಕತ್ತಾರಲ್ಲ ಅಂತಂದು. ಸೊ ಟೀಚರು ಹೇಳಿದ್ರು, ನಾವು ನಿಮ್ಮ ಸಬ್ಸ್ಕ್ರೈಬರ್ ಅವ, ನಾವು ನಿಮ್ಮೆಲ್ಲ ವೀಡಿಯೋಸ್ ನೋಡ್ತಿರ್ತೇವೆ, ಹಿಂಗೆ ವೀಡಿಯೋಸ್ ಹಾಕ್ತೀರಿ, ನಮ್ಗೆ ಭಾಳ ಇಷ್ಟ ಆಗ್ತಾವೆ ಅಂತಂದು ಲೈಕ್ ಮಾಡಿದ್ರು. ಅಂಗನವಾಡಿಗೆ ಎದಕ್ಕೆ ಬಂದಿದ್ನಿ, ಮೇನ್ ಕಾರಣ ಯಾಕಂದ್ರೆ ಸ್ವಲ್ಪ KYC ಮಾಡಿಸೋದಿತ್ತು. ಯಾಕಂದ್ರೆ ನನ್ನ ಪೃಥ್ವಿದ ಹೆಸರು ಹಚ್ಕೊಂಡಿದ್ರು ಅಂಗನವಾಡಿ ಒಳಗೆ. ಸೊ ತಾಯಿ ಒಂದು ಬೇಸ್ ಮೇಲೇ ಮಗುವಿನ ಹೆಸರು ಹಚ್ಕೊತಾರಂತ ಅಂಗನವಾಡಿ ಒಳಗೆ. ಸೊ ಒಂದು ಸ್ವಲ್ಪ ಫೋಟೋ ಕ್ಯಾಪ್ಚರ್ ಮಾಡೋದಿತ್ತು ಮೊಬೈಲ್ ಒಳಗೆ. ಈಗೆಲ್ಲ ಮೊಬೈಲ್ ಒಳಗೆ ಆನ್ಲೈನ್ ಎಂಟ್ರಿ ಮಾಡೋದಿರ್ತೈತಂತ. ಸೊ ಒಂದು ಸ್ವಲ್ಪ ಸೈನ್ಸು ಇದ್ದು, ಸೈನ್ ಎಲ್ಲ ಮಾಡಿ ಫೋಟೋ ಎಲ್ಲ ಕ್ಯಾಪ್ಚರ್ ಕೊಡ್ಬೇಕಂತನೇ ಬಂದಿದ್ನಿ. ಸೊ ಅಂಗನವಾಡಿ ಒಳಗೆ ಎಲ್ಲ ಕೆಲಸನೂ ಆಯ್ತು. ಆಮೇಲೆ ಎಲ್ಲ ಮಕ್ಳ ಜೊತೆ ಆಟನೂ ಆಡಿದೆ ಒಂದು ಸ್ವಲ್ಪ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಭಾಳ ಖುಷಿ ಆಯ್ತು. ನಮ್ಮ ಪೃಥ್ವಿನೂ ನೆಕ್ಸ್ಟ್ ಅಂಗನವಾಡಿಗೆ ಕಳಿಸ್ತೀನಿ ಆಡ್ರಿ ಅಂತಂದು ಟೀಚರ್ ಜೊತೆ ಮಾತಾಡಿ ಮನೆಗೆ ಬರುವಷ್ಟೊತ್ತಿಗೆ ನನ್ನ ಮಗನೂ ಎದ್ದು ರೆಡಿಯಾಗಿ ಕುಂತ್ಬಿಟ್ಟಿದ್ನ, ಅವ್ರ ಅಮ್ಮನ ಜೊತೆ ಆಟ ಆಡತ್ತಿದ್ನ. ಸೊ 1 ಗಂಟೆ ಆಗಿತ್ತು ಟೈಮ್ ಮನೆಗೆ ಬರುವಷ್ಟೊತ್ತಿಗೆ. ಸೊ ನಮ್ಮ ಅಜ್ಜಿ ಟೈಮ್ ತಪ್ಪಿಸ್ಲಾರ್ದ ಬಾಳು ಮಾಮ ಒಂದು ಸೀರಿಯಲ್ ಬರ್ತೈತಿ, ಅದನ್ನು ಟೈಮ್ ತಪ್ಪಿಸ್ಲಾರ್ದ ನೋಡ್ತಾಳೆ. ಸೊ ಅವ್ರ ಜೊತೆ ನನ್ನ ಮಗನೂ ಕುಂತು ನೋಡ್ತಿರ್ತಾನೆ. ಅದು ಒಂದು ಸೀರಿಯಲಿನ ಸಾಂಗ್ ಹತ್ತಂದ್ರೆ ಸಾಕು, ಮಾ 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 ಅಂತಂದು. ಸೊ ಅಷ್ಟರೊಳಗನ ನಮ್ಮ ಊರಾಗ ಸ್ಪೆಷಲ್ಲಾಗಿ ಬಜ್ಜಿ ಮಾರ್ತಾಳೆ ಈಕಿ ಅಮ್ಮ ತಾರಮ್ಮ ಅಂತಂದು. ಈಕಿದೊಂದು ಬ್ರ್ಯಾಂಡ ಆಗ್ಬಿಟ್ಟೈತಿ ಬಜ್ಜಿದು. ಹಿಂಗೆ ಈವ್ನಿಂಗಿಗೂ ನಮ್ಮ ಪೃಥ್ವಿನ ಫ್ರೆಂಡ್ ರಾಯಣ್ಣನೂ ಬಂದಿದ್ನ. ಸೊ ಅವನು ಕರ್ಕೊಂಡು ವಾಕಿಂಗ್ ಮಾಡ್ತಿರ್ತೀನಿ ಸಂಜೆ ಮುಂದೆ. ನಮ್ಮ ಮಾಮಾರ ಮನೆಗೆ ಹೋಗಿದ್ದೆ, ಅಲ್ಲಿ ಹೋಗಿ ಆಟಾಡ್ಸತ್ತಿದ್ದೆ ಇವನಿಗೆ. ಸೊ ಅವ್ರ ದೊಡ್ಡಪ್ಪ ಅವ್ರ ದೊಡ್ಡಮ್ಮನ ಜೊತೆ ಆಟ ಆಡಲಿ ಅಂತಂದು ಕರ್ಕೊಂಡು ಹೋಗಿದ್ನಿ ಈವ್ನಿಂಗ. ಸೊ ನಮ್ಮ ಆಂಟಿನೂ ಸ್ವಚ್ಛ ಮಾಡತ್ತಿದ್ಲ ಮನೆ, ಯಾಕಂದ್ರೆ ಶ್ರಾವಣ ಬಂತಲ್ಲ. ಸೊ ಬಾಂಡೆ ಎಲ್ಲ ತೊಳೆದಿಟ್ಟಿದ್ರು. ಇದಿಷ್ಟು ಇವತ್ತಿಂದ ವ್ಲಾಗ್ ಆಗಿತ್ತು, ಒಂದು ಸಿಂಪಲ್ ಡೇ ವ್ಲಾಗ್ ಅಷ್ಟೇ ಇದು. ಸೊ ಇಂಥ ಒಂದು ವ್ಲಾಗ್ ಹಿಂಗೆ ಬರ್ತಿರ್ತಾವೆ. ಸೊ ಹಿಂಗೆ ಕಮೆಂಟ್ಸು ಮಾಡ್ತೀರಿ, ಎಲ್ಲರೂ ಕಮೆಂಟ್ ಮಾಡತ್ತೀರಿ, ಭಾಳ ಖುಷಿ ಆಗಕತ್ತೈತಿ. ಹಂಗೆ ವೀಡಿಯೋಸಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಕಡೆ ಎಲ್ಲನೂ. ಸೊ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.